ಹಲೋ ಎವ್ರಿವನ್, ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇರೋದು ಬೆಂಡೆಕಾಯಿ ದಹಿ ಬೆಂಡಿ ಮಾಡೋಣ. ಇವತ್ತು ದಹಿ ಬೆಂಡಿಗೆ ಬೇಕಾಗಿರೋ ಸಾಮಗ್ರಿಗಳು: ಎಳೆ ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಜೀರಿಗೆ ಮತ್ತು ಮೊಸರನ್ನ ಕಡ್ದಿಟ್ಕೊಂಡಿರ್ರಿ. ಉಳಿದಿದ್ದೆಲ್ಲ ಸಾಮಗ್ರಿಗಳನ್ನು ಬೆಂಡೆಕಾಯಿ ಬಿಟ್ಟು ಇದೆಲ್ಲನೂ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಬೆಂಡೆಕಾಯಿನ 1 ಇಂಚಿನ ಆಕಾರದಲ್ಲಿ 1 ಇಂಚಷ್ಟು ಇಷ್ಟಿಷ್ಟು ಉದ್ದ ಇರಬೇಕು ಬೆಂಡೆಕಾಯಿ. ಇದನ್ನು ಕರೆದಿಟ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಂಡು ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಬೇಕು. ಫ್ರೈ ಮಾಡಬಾರ್ದು, ಕರಿಬೇಕು. ಈ ದಹಿ ಬಿಂಡಿಗೆ ಯಾವುದೇ ಒಗ್ಗರಣೆ ಇರಲ್ಲ, ಯಾಕಂದರೆ ನಾವು ಬೆಂಡೆಕಾಯಿನ ಕರೆದಿರ್ತೀವಿ. ಮೊದಲು ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಡೋಣ. ಎಣ್ಣೆ ಬಿಸಿ ಆಗೋವರೆಗೂ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಉಪ್ಪು ಮತ್ತು ಜೀರಿಗೆ ಹಾಕಿ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ನಾವು ಮೊಸರಿಗೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದಿದೆ, ಬೆಂಡೆಕಾಯಿಗಳನ್ನ ಹಾಕೊಳ್ಳಿ. ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಏನೂ ಇಲ್ಲ, ಇವತ್ತು ಬರೀ ಬೆಂಡೆಕಾಯಿ ಇದೆ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡ್ಕೊಳ್ಳಿ. ಯಾಕೆ ಇದನ್ನು ಕರಿಬೇಕು ಅಂದರೆ ಇದ್ರ ಲೋಳೆ ಬರಲ್ಲ. ಲೋಳೆ ಇದ್ದರೆ ಆ ಮೊಸರಲ್ಲಿ ಬಿಡುತ್ತೆ, ಚೆನ್ನಾಗಿರಲ್ಲ. ಕಂಪ್ಲೀಟಾಗಿ ನಾವು ಫ್ರೈ ಮಾಡೋದ್ರಿಂದ ಇದರಲ್ಲಿರೋ ಲೋಳೆ ಎಲ್ಲ ಹೋಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಯಾವಾಗ ನೀವು ಊಟ ಬಡಿಸ್ತೀರೋ ಒಂದು 5 ನಿಮಿಷ ಮುಂಚೆ ಈ ಬೆಂಡೆಕಾಯಿನ ಅದರೊಳಗೆ ಹಾಕಿ, ಮೊಸರು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಿಬಿಟ್ಟು ಉಪ್ಪು ಖಾರ ನಿಮ್ಮ ಅನುಗುಣವಾಗಿ ಇಷ್ಟ ಆದರೆ ಸಾಕು. ಸ್ಟವ್ ಆಫ್ ಮಾಡಿಬಿಡಿ. ಬೆಂಡೆಕಾಯಿ ತಂದಿದೆ, ಇವಾಗ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ದಹಿ ಬೆಂಡಿ ರೆಡಿ.